ಹೈಪರ್ ಟೆನ್ಷನ್ ಅಥವಾ ಹೈ ಬ್ಲಡ್ ಪ್ರೆಷರ್ ಇದ್ದೋರ್ಗೆ ಕೆಲವೊಂದ್ಸಲ ಸಡನ್ ಆಗಿ BP ಸ್ಪೈಕ್ ಆಗುತ್ತೆ, ಅನೀಸಿ ಫೀಲ್ ಆಗುತ್ತೆ. ಅಂಥ ಟೈಮಲ್ಲಿ ತಕ್ಷಣಕ್ಕೆ ರಿಲ್ಯಾಕ್ಸ್ ಬೇಕು ಅನ್ಸುತ್ತೆ. ಅದಕ್ಕೆ ಒಂದೇ ಒಂದು ಐಸ್ ಕ್ಯೂಬ್ ಇದ್ರೆ ಸಾಕು, ರಿಲೀಫ್ ಸಿಗುತ್ತೆ. ಸೊ ಐಸ್ ಕ್ಯೂಬ್ ಹೇಗೆ ಹೈಪರ್ ಟೆನ್ಷನ್ ಕಾಮ್ ಡೌನ್ ಮಾಡುತ್ತೆ, ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ, ಈ ಎಪಿಸೋಡ್ ಅಲ್ಲಿ ನೋಡೋಣ. ವೆಲ್ಕಮ್ ಟು GSS ಮಾಧ್ಯಮ. ಸ್ಟ್ರೆಸ್ ಆದಾಗ, ಟೆನ್ಷನ್ ಆದಾಗ ಅಥವಾ ತುಂಬಾ ಕೆಲಸ ಮಾಡಿದಾಗ ಓವರ್ ಥಿಂಕಿಂಗ್ ಇವೆಲ್ಲದರಿಂದ ಒಬ್ಬೊಬ್ಬರಲ್ಲಿ ಸಡನ್ ಆಗಿ BP ಸ್ಪೈಕ್ ಆಗುತ್ತೆ. ಆಗ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ತಲೆನೋವು ಬರೋದು, ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗೋದೆಲ್ಲ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಸಿಂಪಲ್ ಆಗಿ ತಲೆಗೆ, ಕುತ್ತಿಗೆ ಭಾಗ ಮತ್ತೆ ಬೆನ್ನು ಹುರಿಗೆ ಐಸ್ ಅಪ್ಲಿಕೇಶನ್ ಮಾಡ್ಕೊಂಡ್ರೆ ತಕ್ಷಣಕ್ಕೆ ರಿಲೀಫ್ ಸಿಕ್ಬಿಡುತ್ತೆ. ಸಡನ್ BP ಸ್ಪೈಕ್ ಆದಾಗ ಯೂಶಲಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಪಂಪಿಂಗ್ ಹೆವಿ ಆಗುತ್ತೆ. ಆಗ ಆರ್ಟರೀಸ್ಗೆ ಪ್ರೆಷರ್ ಬೀಳೋ ಸಾಧ್ಯತೆ ಇರುತ್ತೆ. ಆಗ ಐಸ್ ಮಸಾಜ್ ಮಾಡ್ಕೊಂಡ್ರೆ ಕೆಲವೊಂದು ನರ್ವ್ ಸ್ಟಿಮ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ, ಎಸ್ಪೆಷಲಿ ದ ವೇಗಸ್ ನರ್ವ್. ಈ ವೇಗಸ್ ನರ್ವ್ ಹಾರ್ಟ್ ಬೀಟ್, ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡೋದ್ರಲ್ಲಿ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ. ಯಾವಾಗ BP ಸಡನ್ ಸ್ಪೈಕ್ ಆಗುತ್ತೋ ಆಗ ಈ ವೇಗಸ್ ನರ್ವ್ದು ಆಕ್ಟಿವಿಟಿ ಸ್ಲೋ ಡೌನ್ ಆಗುತ್ತೆ. ಬಟ್ ಐಸ್ ಮಸಾಜ್ ಈ ನರ್ವ್ನ ಸ್ಟಿಮ್ಯುಲೇಟ್ ಮಾಡಕ್ಕೆ ಹೆಲ್ಪ್ ಮಾಡೋದ್ರಿಂದ ಅದು ಹಾರ್ಟ್ ರೇಟ್, ಬ್ಲಡ್ ವೆಸಲ್ಸ್ ನ ಕಾಮ್ ಡೌನ್ ಮಾಡಿ ಬ್ಲಡ್ ಪ್ರೆಷರ್ ನ ಲೋ ಮಾಡಕ್ಕೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಬೆನಿಫಿಟ್ ಕೂಡ ಆಗುತ್ತೆ. ವೇಗಸ್ ನರ್ವ್ ಸ್ಟಿಮ್ಯುಲೇಟ್ ಆದ್ರೆ ಪ್ಯಾರಾಸಿಂಪಥೆಟಿಕ್ ನರ್ವ್ ಕೂಡ ಆಕ್ಟಿವೇಟ್ ಆಗುತ್ತೆ. ಇದು ಹಾರ್ಟ್ ರೇಟ್ ಮತ್ತೆ ಬ್ಲಡ್ ಪ್ರೆಷರ್ ನ ರೇಸ್ ಮಾಡೋ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಕೌಂಟರ್ ಆಕ್ಟಿಂಗ್ ಮಾಡೋದ್ರ ಮೂಲಕ ಬ್ಲಡ್ ಪ್ರೆಷರ್ ನಿಯಂತ್ರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹಾರ್ಟ್ ಬೀಟ್ ರೆಗ್ಯುಲೇಟ್ ಮಾಡೋದಕ್ಕೆ, ರಕ್ತದೊತ್ತಡನ ಕಮ್ಮಿ ಮಾಡಕ್ಕೂ ಸಿಗ್ನಲ್ಸ್ ಪಾಸ್ ಮಾಡುತ್ತೆ ಅಂಡ್ ಬಾಡಿನ ರಿಲ್ಯಾಕ್ಸ್ ಮೋಡ್ಗೆ ತರ್ಸಕ್ಕೂ ಹೆಲ್ಪ್ ಮಾಡುತ್ತೆ. ಇಷ್ಟೇ ಅಲ್ಲ, BP ಸ್ಪೈಕ್ ಆದಾಗ ಮಸಲ್ಸ್ ಟೈಟ್ ಆಗುತ್ತೆ, ಎಸ್ಪೆಷಲಿ ಈ ಕುತ್ತಿಗೆ ಭಾಗ, ಭುಜ ಮತ್ತೆ ಬ್ಯಾಕ್ ಪೋರ್ಷನ್ ಅಲ್ಲಿ. ಸೊ ಐಸ್ ಮಸಾಜ್ ಈ ಮಸಲ್ಸ್ ಟೆನ್ಷನ್ ನ ರಿಲ್ಯಾಕ್ಸ್ ಮಾಡುತ್ತೆ. ಇದರಿಂದ ಕೂಡ ಬ್ಲಡ್ ವೆಸಲ್ಸ್ ಮೇಲೆ ಎಕ್ಸ್ಟರ್ನಲ್ ಪ್ರೆಷರ್ ಕಮ್ಮಿ ಆಗಿ BP ನಾರ್ಮಲೈಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ತಲೆ, ಹಣೆಗೆ ಇದನ್ನ ಅಪ್ಲೈ ಮಾಡೋದ್ರಿಂದ ತಲೆನೋವಿಗೆ ರಿಲೀಫ್ ಸಿಗುತ್ತೆ, ಸ್ಟ್ರೆಸ್ಗೂ ಕೂಡ ರಿಲೀಫ್ ಸಿಗುತ್ತೆ. ಹೈಪರ್ ಟೆನ್ಷನ್ ಮ್ಯಾನೇಜ್ ಮಾಡಕ್ಕೆ ಈ ಐಸ್ ಕ್ಯೂಬ್ ಮಸಾಜ್ ಎಫೆಕ್ಟಿವ್ ಅಂತ ನ್ಯಾಚುರೋಪತಿನಲ್ಲಿ ಕೂಡ ರೆಫರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನ್ಯಾಚುರೋಪತಿಲಿ ಹೈಡ್ರೋಥೆರಪಿ ಅಂತಾನೆ ಟ್ರೀಟ್ಮೆಂಟ್ ಇದೆ, ಅದರಲ್ಲಿ ಐಸ್ ಥೆರಪಿ ಕೂಡ ಇದೆ. ಅಂಡ್ ನಮ್ ಚಾನಲ್ ಅಲ್ಲೇ ಈ ಹಿಂದೆ ನ್ಯಾಚುರೋಪತಿ ಎಕ್ಸ್ಪರ್ಟ್ ಸುಮಾ ಅವರು BP ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಐಸ್ ಅಪ್ಲಿಕೇಶನ್ ಬಗ್ಗೆ ಕೂಡ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತ ಒಂದು ಕ್ಲಿಪ್ಪಿಂಗ್ ನ ನೋಡ್ಕೊಂಡ್ ಬರೋಣ. ಸೊ ಈಗ ಅಧಿಕ ಒತ್ತಡ ಜಾಸ್ತಿ ಆಗಿದೆ ಆರ್ಟರೀಸ್ ಮೇಲೆ, ಹೇಗೆ ಅದನ್ನ ರೆಡ್ಯೂಸ್ ಮಾಡಿ? ತುಂಬಾ ಬಿಸಿಲಿಂದ ಬಂದಿರ್ತೀವಿ, ಬಿಸಿಲಿಂದ ಬಂದಂಗೆ ನಮಗೆ ಒಂಥರ ಫುಲ್ಲು ಲೈಕ್ ಒಂಥರ ಶೆಕೆ ಆಗ್ತಾ ಇರುತ್ತೆ, ಒಂಥರ ಬ್ಲಡ್ ರಶಿಂಗ್ ಲೈಕ್ ಫೀಲ್ ಆ ತರ ಸೆನ್ಸ್ ಆಗ್ತಾ ಇರುತ್ತೆ. ಸೊ ಸಡನ್ ಏನ್ ಮಾಡ್ತೀವಿ, ನೀರ್ ಕುಡಿತೀವಿ. ನೀರ್ ಕುಡಿದ ಒಂಥರಪ್ಪ ಸಮಾಧಾನ. ಅಂದ್ರೆ ತುಂಬಾ ಹೀಟಲ್ಲಿ ಬಂದಿರ್ತೀವಿ, ಸಡನ್ ಸ್ವಲ್ಪ ವಾರ್ಮ್ ವಾಟರ್ ಅಥವಾ ನೀರ್ ಕುಡಿದಾಗ ನಮಗ್ ಸಮಾಧಾನ ಅನ್ಸುತ್ತೆ. ಕರೆಕ್ಟ್. ಸೇಮ್ ಥಿಂಗ್ ಇಲ್ಲೇ ಏನಂತಂದ್ರೆ ಐಸ್ ಅಪ್ಲಿಕೇಶನ್. ಐಸ್ ಅಪ್ಲಿಕೇಶನ್ ಎಲ್ಲಿಗೆ? ಐಸ್ ಅಪ್ಲಿಕೇಶನ್ ಟು ಯುವರ್ ಸ್ಪೈನ್, ನೇಪ್ ಆಫ್ ದ ನೆಕ್ ಅಂತಂದ್ರೆ ಕುತ್ತಿಗೆ ಭಾಗದಿಂದ ಹಿಡಿದು ಇಡೀ ಬೆನ್ನು ಹುರಿಯಗೆ ಐಸ್ ಮಸಾಜ್ ಮಾಡುವಂಥದ್ದು. ಅಥವಾ ಐಸ್ ಬ್ಯಾಗ್ಗೆ ಐಸ್ಗಳನ್ನ ಹಾಕಿ ನಿಮ್ಮ ಹೆಡ್ಗೆ ಇಟ್ಕೊಳ್ಳುವಂಥದ್ದು. ಸೊ ಐಸ್ ಮಸಾಜ್ ನಿಮ್ಮ ಅಧಿಕ ರಕ್ತದೊತ್ತಡವನ್ನು ಕಂಟ್ರೋಲ್ಗೆ ತರೋದ್ರಲ್ಲಿ ಬಹಳನೇ ಸಹಾಯ ಮಾಡುತ್ತೆ. ಸೊ ಎಕ್ಸ್ಪರ್ಟ್ ಹೇಳಿದ ರೀತಿಲಿ ಐಸ್ ಅಪ್ಲಿಕೇಶನ್ ಮಾಡ್ಕೊಳ್ಬಹುದು. ಇನ್ನು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲೂ ಕೂಡ ಇಂಥದ್ದೇ ಒಂದು ಪ್ರಾಕ್ಟೀಸ್ ಇದೆ. ಕುತ್ತಿಗೆ ಭಾಗದಲ್ಲಿ ಒಂದು ಫ್ಯೂ ಮಿನಿಟ್ಸ್ ಐಸ್ ನ ಇಟ್ಕೊಳ್ಳೋದು, ಇದನ್ನ ಫೆಂಗ್ ಫು ಥೆರಪಿ ಅಂತ ಕೂಡ ಕರೀತಾರೆ. ಇದು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ ಅಂತ ಅಲ್ಲೂ ಕೂಡ ಬಿಲೀಫ್ ಇದೆ. ಪರ್ಟಿಕ್ಯುಲರ್ಲಿ ಹೈಪರ್ ಟೆನ್ಷನ್ ವಿಷಯಕ್ಕೆ ಬಂದ್ರೆ ಈ ಐಸ್ ಮಸಾಜ್ ಹೇಗ್ ವರ್ಕ್ ಆಗುತ್ತೆ ಅಂತ ಹೈಪರ್ ಟೆನ್ಷನ್ ಪೇಷಂಟ್ಸ್ ನೇ ಇನ್ವಾಲ್ವ್ ಮಾಡಿಕೊಂಡು ಮೆಡಿಕಲ್ ಎಕ್ಸ್ಪೆರಿಮೆಂಟ್ಸ್ ನ ನಡೆಸಿದ್ದಾರೆ. ಐಸ್ ಕ್ಯೂಬ್ ಮಸಾಜ್ ಆದ್ಮೇಲೆ ಹಾರ್ಟ್ ರೇಟ್ ಸ್ಲೋ ಡೌನ್ ಆಗಿರೋದು, ಹಾರ್ಟ್ ರೇಟ್ ವೇರಿಯಬಿಲಿಟಿ ಕೂಡ ಇಂಪ್ರೂವ್ ಆಗಿರೋದು ಈ ರಿಸಲ್ಟ್ಸ್ ಅಲ್ಲಿ ಬಂದಿದೆ. ಸೊ ಸಡನ್ BP ಸ್ಪೈಕ್ ಆದ್ರೆ ಇಮ್ಮಿಡಿಯೇಟ್ ರಿಲ್ಯಾಕ್ಸೇಷನ್ಗೆ ಐಸ್ ಕ್ಯೂಬ್ ಮಸಾಜ್ ನ ಟ್ರೈ ಮಾಡಬಹುದು. ಬಟ್ ರೆಗ್ಯುಲರ್ ಆಗಿ BP ಸ್ಪೈಕ್ ಆಗ್ತಾ ಇದ್ರೆ, ಎದೇನೋ ಕಾಣಿಸ್ತಾ ಇದ್ರೆ, ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರೆ ಡಾಕ್ಟರ್ ಕನ್ಸಲ್ಟೇಷನ್ ಇಸ್ ಅ ಮಸ್ಟ್. ಬಟ್ ಮೇಕ್ ಶ್ಯೂರ್ BP ಮ್ಯಾನೇಜ್ಗೆ ಓವರ್ ಆಲ್ ಲೈಫ್ ಸ್ಟೈಲ್ ಬಗ್ಗೆ ಗಮನ ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ಇದೇ ರೀತಿ ಮತ್ತಷ್ಟು ಹೆಲ್ತ್ ಬಗೆಗಿನ ಇನ್ಫಾರ್ಮೇಶನ್ಗೆ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.